ಉತ್ತರ ಕರ್ನಾಟಕದ ಯಾವ ಜಿಲ್ಲಾ ಒಳಗ ಯಾವ ತಾಲೂಕು ಒಳಗ ಯಾವ ಊರಾಗ ಏನೇನ್ ನಡೆದತ್ತೆ ಅಂತ ಪಟಾಪಟ್ ಹೇಳ್ತೀನಿ, ನೀವು ಕೇಳ್ಕೊಂತ ಹೋಗ್ರಿ. ನೋಡೋಣ ಮೊದಲೇ ಬಳ್ಳಾರಿ ಒಳಗೆ ಏನಾಗೈತಿ ಅಂತ ಹೇಳ್ತೀನಿ ನೋಡ್ರಿ. ಈಗ ಬಳ್ಳಾರಿ ಬಿಮ್ಸ್ ದವಾಖಾನೆ ಒಳಗ್ರಿ ಮ್ಯಾಲಿಂದ ಮೇಲೆ ಎಡವಟ್ಟು ಆಗಕ ಹತ್ತಾವು. ಬಿಮ್ಸ್ ದವಾಖಾನೆ ಒಳಗ ಟ್ರಾಮಾ ಕೇರ್ ಸೆಂಟರ್ನಾಗ ಕರೆಂಟ್ ಹೋಗ್ಬಿಟ್ಟತಿ. ಟ್ರೀಟ್ಮೆಂಟ್ ಕೊಡ್ಬೇಕಂದ್ರೆ ಕರೆಂಟ್ ಇಲ್ಲ. ಮೊಬೈಲ್ನಾಗ ಬ್ಯಾಟ್ರಿ ಆನ್ ಮಾಡ್ಕೊಂಡು ಬ್ಯಾಟ್ರಿ ಹಿಡ್ಕೊಂಡು ಟ್ರೀಟ್ಮೆಂಟ್ ಕೊಡ್ಬೇಕಾದಂತ ಪರಿಸ್ಥಿತಿ ಬಂದಿತ್ತು. ಇದರಿಂದ ದವಾಖಾನಿ ಡಾಕ್ಟರ್ಗಳು ಪೇಷಂಟ್ಗಳಿಗೆ ಹೆಂಗಾರ ಟ್ರೀಟ್ಮೆಂಟ್ ಕೊಡ್ಬೇಕು, ನಾವು ಇಂಜೆಕ್ಷನ್ ಹಿಡಿಯೋನೋ ಏನ್ ಬ್ಯಾಟ್ರಿ ಹಿಡಿಯೋನೋ ಅಂತ ಕೇಳಾಕತ್ತಾರ. ಇದು ಯೂಶುವಲಿ ಅಲ್ಲಿನ ಜನರು ಕೂಡ ಸಿಟ್ಟು ಮಾಡ್ಕೊಳ್ಳುವಂತ ವಿಚಾರ ಆಗೈತಿ. ಇನ್ನ ಬೆಳಗಾವಿ ಒಳಗೆ KLE ವೈದ್ಯರು ಒಂದು ಅಪರೂಪದ ಸಾಧನೆ ಮಾಡ್ಯಾರ್ರಿ. ರೋಗಿಯ ಭ್ರೂಣದೊಳಗ ಬೆಳೆದಿದ್ದ ಮತ್ತೊಂದು ಭ್ರೂಣದ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡ್ಯಾರ. ಮಹಾರಾಷ್ಟ್ರದ ಚಂದಗಡ ಮೂಲದ 7 ತಿಂಗಳ ಗರ್ಭಿಣಿಗೆ ಭ್ರೂಣದೊಳಗೆ ಮತ್ತೊಂದು ಭ್ರೂಣ ಬೆಳೆದಿತ್ತಂತೆ. ಇದನ್ನ ಸ್ಕ್ಯಾನ್ ಮೂಲಕ ಪತ್ತೆ ಹಚ್ಚಿ ಬೆಳಗಾವಿ ವೈದ್ಯರ ತಂಡ ಆಪರೇಷನ್ ಮಾಡಿ 2 ದಿನದ ಭ್ರೂಣನ ಹೊರ ತೆಗೆದಾರ. ಸದ್ಯ ಬಾಣಂತಿ ಮಹಿಳೆ ಮತ್ತ ಮಗು ಚೇತರಿಸ್ಕೊಳಾಗತ್ತಾರ. ಇನ್ನ ಬೆಳಗಾವಿ ಒಳಗ ಮಾಜಿ MLA ಮರ್ಡರ್ ಆಗಿತ್ತು. ಏನಪ್ಪಾ ಮಾಜಿ MLAಗೂ ಸೆಕ್ಯೂರಿಟಿ ಇಲ್ಲ ಅಂತ ಜನ ಮಾತಾಡ್ಕೊಳ್ತಾ ಇದ್ರು. ನಿನ್ನೆ ಮಧ್ಯಾಹ್ನ ಗೋವಾದ ಮಾಜಿ MLA ಲಾವು ಮಾಮಲೆದಾರ್ ಕಾರು ಆಟೋ ಟಚ್ ಆಗಿತ್ತು. ಇಷ್ಟಕ್ಕ ಆಟೋ ಚಾಲಕ ಹಲ್ಲೆ ಮಾಡಿದ್ರಿಂದ ಮಾಜಿ MLA ಜಗದಾಗ ಸಾವನ್ನಪ್ಪಿದ್ರು. ಈಗ ಈ ಕೇಸ್ಗೆ ಸಂಬಂಧಪಟ್ಟಂಗ ಪೊಲೀಸರು ಆರೋಪಿಗಳನ್ನ ಹುಡುಕಾಕತ್ತಾರ. ಆರೋಪಿಯಾಗಿದ್ದ ಆಟೋ ಚಾಲಕ ಅಮೀರ್ ಸುಹೇಲ್ ಅಲಿಯಾಸ್ ಮುಜಾಹಿದ್ ಸನದಿ ವಿರುದ್ಧ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ಆಗೈತಿ. ಪ್ರತ್ಯಕ್ಷದರ್ಶಿ ಅಡವ್ಯಪ್ಪ ಕರ್ಲಿಂಗ್ನವರ್ ದೂರು ಕೊಟ್ಟಾರ. ಈ ಬಗ್ಗೆ BNS ಕಾಯ್ದೆಯೊಳಗ ಕೇಸ್ ದಾಖಲಾಗೈತಿ. ಆಸ್ತಿ ಸಂಬಂಧ ಜೋರ್ ಹೊಡೆದಾಟ ಆಗೈತಿ. ಜಗಳದಾಗ ಒಬ್ಬವರು ಸತ್ತು ಹೋಗ್ಯಾರ. ಸಂಬಂಧಿಗಳ ನಡುವೆ ನಡೆದಂತ ಗಲಾಟಿ ಮರ್ಡರ್ನ್ಯಾಗ ಅಂತ್ಯ ಆಗೈತಿ. ಇದು ಬೆಳಗಾವಾಗಿ ನಡೆದಿದ್ದ 37 ವರ್ಷದ ಲಕ್ಕಪ್ಪ ಬಬ್ಲ್ಯಾಗೋಳ್ ಮೃತ ದುರ್ದೈವಿ. ಫೆಬ್ರವರಿ 6ನೇ ತಾರೀಕು ರಾಯಬಾಗ್ ತಾಲೂಕಿನ ಹಿಡಕಲ್ನಾಗ ತೋಟದಾಗ ಆಸ್ತಿ ವಿಚಾರಕ್ಕೆ ಜಗಳ ಚಲುವಾದ. ಜಗಳ ಈ ರೀತಿ ಮರ್ಡರ್ನ್ಯಾಗ ಮುಗಿದು ಹೋಗೈತಿ. ಬ್ಯಾಂಕ್ ಮ್ಯಾನೇಜರ್ ಲಕ್ಕಪ್ಪ ಬಬ್ಲ್ಯಾಗೋಳ್ ಮೇಲೆ ಹಲ್ಲೆ ಮಾಡಿದ್ರು. ಗಲಾಟೆ ಒಳಗ ಭಾರಿ ಸೀರಿಯಸ್ ಆಗಿ ಗಾಯಗೊಂಡಿದ್ದ ಈ ಲಕ್ಕಪ್ಪ ಅವ್ರನ್ನ ದವಾಖಾನೆ ಕರ್ಕೊಂಡು ಹೋದ್ರು. ಆದ್ರೆ ದವಾಖಾನೆ ಒಳಗೆ ಏನು ಚಿಕಿತ್ಸೆಗೆ ಸ್ಪಂದನೆ ಕೊಡ್ಲಿಲ್ಲ. ಇವರು ಸಾವನ್ನಪ್ಪ್ಯಾರ. ಇನ್ನ ಕೊಲೆ ಆರೋಪಿ ಬಂಧನದ ಸಂದರ್ಭದಾಗ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಆವಾಜ್ ಹಾಕಿದ್ದ 3 ಜನರನ್ನ ಅರೆಸ್ಟ್ ಮಾಡ್ಯಾರ. ಕಲಬುರಗಿ ರಾಘವೇಂದ್ರ ನಗರ ಪೊಲೀಸರು ರಸೂಲ್ ಅಬ್ದುಲ್ ಸಮದ್, ಮೌಸಿನ್ ಅಹಮದ್ ಈ 3ರನ್ನು ಅರೆಸ್ಟ್ ಮಾಡ್ಯಾರ. ಕೊಲೆ ಆರೋಪಿ ರುಸ್ತುಮ್ನನ್ನ ಸ್ಥಳ ಮಜರ್ಗೆ ಕರ್ಕೊಂಡು ಹೋಗುವಾಗ ಈ 3 ಅಡ್ಡ ಬಂದ್ರು. ಪೊಲೀಸರ ಜೊತೆ ಜಗಳ ಮಾಡಕ್ ಚಲೋ ಮಾಡಿದ್ರು. ಹಿಂಗಾಗಿ ಅವ್ರನ್ನೂ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಯಾರ. ಬರ್ರಿ ನೀವು 3 ಮಂದಿ ಅಂತ ಹೇಳಿ. ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕಿನ ಶಿರ್ವಾಳದಾಗ ಕೃಷಿ ಜಮೀನೊಳಗ ಅನಧಿಕೃತ ಕಟ್ಟಡಗಳನ್ನ ನಿರ್ಮಾಣ ಮಾಡೋ ಆರೋಪ ಕೇಳಿ ಬಂದೈತಿ. ಸರ್ಕಾರಕ್ಕ ಟ್ಯಾಕ್ಸ್ ಕಟ್ಟಿಲ್ಲ, ಅನಧಿಕೃತವಾಗಿ 200ಕ್ಕೂ ಅಧಿಕ ಕಟ್ಟಡಗಳನ್ನ ನಿರ್ಮಾಣ ಮಾಡ್ಯಾರ ಅಂತ ಹೇಳಿ ಸ್ಥಳೀಯರು ಆರೋಪ ಮಾಡ್ಯಾರ. ಅನಧಿಕೃತವಾಗಿ ಮನೆ ನಿರ್ಮಾಣ ಮಾಡಿದವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಈಗ ಒತ್ತಾಯ ಮಾಡಕತ್ತಾರ. ಇನ್ನ ಅನುದಾನ ತಾರತಮ್ಯ ವಿಚಾರನು ಭಾರಿ ಸೌಂಡ್ ಮಾಡಾಕತ್ತೈತ್ರಿ. MLAಗಳಿಗೆ ರೊಕ್ಕನ ಕೊಡುವಲ್ ಸರ್ಕಾರ. ಹಿಂಗಾಗಿ MLAಗಳು ಸಿಟ್ಟಾಗ್ಯಾರ. ಈಗ ವಿಜಯನಗರ MLA HR ಗವಿಯಪ್ಪ ಸಾಹೇಬರು ಕೂಡ ಸಿಟ್ಟಾಗ್ಯಾರ. KKRDB ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ಯಾರ. ಅವರು ಸರ್ಕಾರದಿಂದ ಬರಬೇಕಾಗಿರೋ ಎಲ್ಲ ಅನುದಾನ ಸರಿಯಾಗಿ ಬರ್ತಾ ಐತಿ. ಆದ್ರೆ 2 ವರ್ಷದಿಂದ KKRDB ಇಂದ ಬರಬೇಕಾದ ಅನುದಾನ ಹೊಸಪೇಟೆ ಕ್ಷೇತ್ರಕ್ಕೆ ಬರವಲ್. ಬ್ಯಾರೆ ತಾಲೂಕುಗಳಿಗೆ 50 ಕೋಟಿ ರೂಪಾಯಿ 70 ಕೋಟಿ ರೂಪಾಯಿ ಅನುದಾನ ಕೊಡಾಕತ್ತೀರಿ. ನಮಗ್ ಬರೀ 7-8 ಕೋಟಿ ರೂಪಾಯಿ ಕೊಡ್ತೀರಿ. 7-8 ಕೋಟಿ ರೂಪಾಯಿ ತೊಗೊಂಡು ನಾವೇನ್ ಮಾಡೋನು, ಕೆಲಸ ಮಾಡಕ್ ಆಕತ್ತೀನಿ ಇದರಿಂದ ನಮ್ಗ. ಹಂಗ್ ಮಾಡಕ್ ಹೋಗ್ಬೇಡ್ರಿಪ್ಪ ಅಂತ ಗವಿಯಪ್ಪ ಅವರು ಆಗ್ರಹ ಮಾಡ್ಯಾರ. ಇನ್ನ ವಿಜಯನಗರ ಜಿಲ್ಲೆ ಹೊಸಪೇಟೆ ಒಳಗೆ ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹ ಬಹುಕೋಟಿ ವಂಚನೆ ಪ್ರಕರಣದ ವಿಚಾರಕ್ಕ MLA ಗವಿಯಪ್ಪ ಸಾಹೇಬರು ಪ್ರತಿಕ್ರಿಯೆ ನೀಡ್ಯಾರ. ಜನರಿಗೆ ಹಣ ದ್ವಿಗುಣದ ಆಮಿಷ ಒಡ್ಡಿ ವಂಚನೆ ಮಾಡ್ತಾ ಇರೋದು 1 ತಿಂಗಳ ಹಿಂದೆ ನನ್ನ ಗಮನಕ್ಕೆ ಬಂದೈತಿ. ಈ ವಿಚಾರ SP ಸಾಹೇಬರು DYSP ಅವರಿಂದ ಮಾಹಿತಿ ತಗೊಂಡಿನಿ. ನಾನು CM ಸಾಹೇಬರ ಗಮನಕ್ಕೂ ಇದನ್ನು ತಗೊಂಡ್ಬರ್ತೀನಿ. ಯಾರು ಹೆದರಾಕ್ ಹೋಗ್ಬೇಡ್ರಿ, ಹಣ ಕಳ್ಕೊಂಡವರಿಗೆ ನಾವು ಅಭಯ ಕೊಡ್ತೀವಿ ಅಂತ MLA ಅವರು ಹೇಳ್ಯಾರ. ಇನ್ನ ಬೆಳಗಾವಿ ಒಳಗ ಕೆಲವು ಆಟೋ ಚಾಲಕರ ಉಪಟಳಕ್ಕೆ ಪ್ರವಾಸಿಗರು ಹೈರಾಣಾಗಿ ಹೋಗ್ಯಾರ. ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ರಾಜ್ಯಗಳಿಗೆ ಸಂಪರ್ಕ ಆಗಿರೋದು ಈ ಕುಂದಾನಗರಿ ಬೆಳಗಾವಿ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರ.
ಆದ್ರೆ ಆಟೋ ಚಾಲಕರ ವರ್ತನೆಗೆ ಈ ಪ್ರವಾಸಿಗರು ಬೇಸತ್ತು ಹೋಗ್ಯಾರ. ಗೋವಾ ಮಹಾರಾಷ್ಟ್ರದ ಗಡಿ ಜನ ಬೆಳಗಾವಿಗೆ ಬಟ್ಟೆ ದಿನಸಿ ಉಪಕರಣ ಮದುವೆ ಶಾಪಿಂಗು ಮತ್ತೊಂದು ಬರ್ತಿರ್ತಾರ. ಇದನ್ನ ಬಂಡವಾಳ ಮಾಡ್ಕೊಂಡಿರುವಂತಹ ಕೆಲವು ಆಟೋ ಚಾಲಕರು ಪ್ರವಾಸಿಗರಿಗೆ ದಬ್ಬಾಳಿಕೆ ಮಾಡೋದು, ನಮ್ಮ ಆಟೋಕ ಬರ್ರಿ ಅಂತ ಹೇಳಿ, ಅಷ್ಟಲ್ದ ಹೆಚ್ಚುವರಿ ಹಣ ಕೇಳೋದು. ಈ ರೀತಿ ಆರೋಪ ಈ ಕೆಲವು ಆಟೋ ಚಾಲಕರ ವಿರುದ್ಧ ಕೇಳಿ ಬಂದೈತಿ. ಇಂಥ ವಿಚಾರಕ್ಕೆ ಸಂಬಂಧಪಟ್ಟಂಗ ಯಾರು ಇಂಥ ಪುಂಡಾಟಿಕೆ ಮಾಡಾಕತ್ತಾರ ಅವರ ವಿರುದ್ಧ ಕ್ರಮ ಕೈಗೊಳ್ರಿ ಅಂತ ಸಾರ್ವಜನಿಕರು ಆಗ್ರಹ ಮಾಡ್ಯಾರ. ಇನ್ನ ಕಲಬುರಗಿ ಸೆಂಟ್ರಲ್ ಜೈಲಿಂದ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದ 7 ಕೈದಿಗಳನ್ನ ಬಿಡುಗಡೆ ಮಾಡಲಾಗಿದೆ. ಶಿವಪ್ಪ, ಶಿವರಾಜ, ಅಂಜಿಲಪ್ಪ, ಆನಂದ್ ಅಲಿಯಾಸ್ ದಿಲೀಪ, ಸಂಗಪ್ಪ, ಆನಂದ, ಮಾಣಿಕ್ಯ ಸೇರಿದಂತೆ 7 ಕೈದಿಗಳನ್ನ ಈಗ ರಿಲೀಸ್ ಮಾಡ್ಯಾರ. ಈ 7 ಜನ ಕೈದಿಗಳು 14 ವರ್ಷ ಪೂರೈಸಿದ ಹಿನ್ನೆಲೆ ಜೈಲಿಂದ ಇವರನ್ನ ಬಿಡುಗಡೆ ಮಾಡ್ಯಾರ. ಕಲಬುರಗಿ ಸೆಂಟ್ರಲ್ ಜೈಲಿನ ಮುಖ್ಯ ಅಧೀಕ್ಷಕಿ ಡಾಕ್ಟರ್ ಅನಿತಾ ಕೈದಿಗಳಿಗೆ ಬಿಡುಗಡೆ ಪ್ರಮಾಣ ಪತ್ರ ನೀಡಿ ಹೊರಗೆ ಕಳಿಸ್ಯಾರ. ಇನ್ನ ಕೊಪ್ಪಳ ಜಿಲ್ಲಾ ಕಾರಟಗಿ ಪುರಸಭೆ ಮುಂದ ಬೀದಿ ಬದಿ ವ್ಯಾಪಾರಿಗಳು ಅಹೋರಾತ್ರಿ ಪ್ರತಿಭಟನಾ ಮಾಡ್ಯಾರ. ಅನಧಿಕೃತ ಗೂಡಂಗಡಿ ತೆರವಿಗೆ ಪುರಸಭೆ ಮುಂದಾಗೈತಿ. ಈ ಹಿನ್ನೆಲೆ ವ್ಯಾಪಾರಸ್ಥರು ತಮ್ಮನ್ನ ಒಕ್ಕಲೆಬ್ಬಿಸದಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡ್ಯಾರ. ಇನ್ನ ಬಾಗಲಕೋಟೆ ಒಳಗ ಸಂತ ಸೇವಾಲಾಲ್ ಜಯಂತಿ ಅಗದಿ ಜೋರಾತ್. ಜಯಂತಿ ಸಂಬಂಧ ಡಿಸಿ ಕಚೇರಿಯಿಂದ ಕಲಾಭವನದವರೆಗೆ ಸಂತ ಸೇವಾಲಾಲರ ಭಾವಚಿತ್ರ ಇಟ್ಕೊಂಡು ಮೆರವಣಿಗೆ ಮಾಡಿದ್ರು. ಮಜಲಿತ್ತು. ಜನಪದ ಕಲಾ ತಂಡಗಳ ಮೆರವಣಿಗೆ ಮಧ್ಯೆ ಲಂಬಾಣಿ ನೃತ್ಯದ ಮೂಲಕ ಮಹಿಳೆಯರು ಗಮನ ಸೆಳೆದರು. ನೋಡಿದ್ರಲ್ಲ, ಉತ್ತರ ಕರ್ನಾಟಕ ಭಾಗದಾಗ ಎಲ್ಲೆಲ್ಲಿ ಏನೇನು ನಡೆದೈತೆ ಅಂತ ಹೇಳಿ. ನಾಳೆ ಮತ್ತೆ ಇದೇ ಟೈಮ್ಗೆ ಉತ್ತರ ಕರ್ನಾಟಕ ಸುದ್ದಿಗಳನ್ನು ತಗೊಂಡ್ ಬರ್ತೀವಿ. ಅಲ್ಲಿವರೆಗೂ ನೀವು ರಿಪಬ್ಲಿಕ್ ಕನ್ನಡ ನೋಡ್ಕೊಂತೀರಿ. ನಮಸ್ಕಾರ. ಏನ್ ಪ್ರಾಬ್ಲಮ್ ಇಲ್ಲ? ಏರಿಯಾದಲ್ಲಿ ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇನ್ನೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ, ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೋಯ್ತು. ನಿಲ್ಲ ಮೇಲೆ ಭಾರಿ ಐಟ್ ಆದ ಮಾರೇ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡ್ಬೇಕು. ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.